ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಜ್ಞಾನಾನ್ವೇಷಣೆಗೆ ಸ್ವಾಗತ. ಇಂದು ನಾವು ಒಂದು ಬಹಳ ಆಳವಾದ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಅದೇನಪ್ಪ ಅಂದರೆ ಶ್ರೀಮದ್ ಭಾಗವತ ಪುರಾಣ ಇದೆಯಲ್ಲ, ಮತ್ತೆ ಅತ್ಯಂತ ಪ್ರಸಿದ್ಧವಾದ ಗಾಯತ್ರಿ ಮಂತ್ರ, ಓಂ ಭೂರ್ಭುವಸ್ವಃ ಅಂತ ಶುರುವಾಗುತ್ತಲ್ಲ ಆ ಮಂತ್ರ, ಇವೆರಡರ ನಡುವೆ ಒಂದು ವಿಶೇಷವಾದ ಸಂಬಂಧ ಇದೆ ಅಂತ, ಅದರ ಬಗ್ಗೆ ಇವತ್ತು ಚರ್ಚೆ. ನಾವಿದಕ್ಕೆ ಆಧಾರವಾಗಿ ತಗೊಂಡಿರೋದು ವಿಜೇಂದ್ರ ರಾಮನಾಥ ಭಟ್ರು ಬರೆದಿರೋ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಪುಸ್ತಕ. ಅದರಲ್ಲಿ ಪೂರಕ ಲೇಖನ 10 ಭಾಷ್ಯ ರೂಪದ ಭಾಗವತ ಅಂತೆ ಒಂದು ಭಾಗ ಇದೆ. ಈ ಲೇಖನ ಒಂದು ಬಹಳ ಗಮನಸೆಳೆಯ ವಾದವನ್ನು ಮುಂದಿಡುತ್ತೆ. ಅಂದರೆ ಶ್ರೀಮದ್ ಭಾಗವತ ಬರೀ ಒಂದು ಪುರಾಣ ಅಲ್ಲ, ಅದು ಗಾಯತ್ರಿ ಮಂತ್ರಕ್ಕೆ ಒಂದು ಭಾಷ್ಯ ಇದ್ದ ಹಾಗೆ ಅಂತ. ಭಾಷ್ಯ ಅಂದರೆ ಒಂದು ವಿವರಣೆ, ವ್ಯಾಖ್ಯಾನ ಅಂತಲ್ವಾ. ಒಂದು ಇಡೀ ಮಹಾಪುರಾಣವೇ ಒಂದು ಮಂತ್ರಕ್ಕೆ ವ್ಯಾಖ್ಯಾನ ಆಗೋದು ಅಂದರೆ ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನೀವು ಹೇಳಿದ್ದು ಸರಿ. ಆ ಮೂಲ ಲೇಖನದಲ್ಲಿ ಗರುಡ ಪುರಾಣದ ಒಂದು ಶ್ಲೋಕವನ್ನೇ ಆಧಾರವಾಗಿ ಕೊಡ್ತಾರೆ. ಗಾಯತ್ರಿ ಭಾಷ್ಯರೂಪೋಸೌ ಭಾಗವತಾರ್ಥೋ ಯಥಾತಥಾ ಅಂತ. ಅಂದ್ರೆ ಈ ಭಾಗವತ ಗ್ರಂಥ ಗಾಯತ್ರಿ ಮಂತ್ರಕ್ಕೆ ಭಾಷ್ಯದ ರೂಪದಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ ಹಾಗೆ ಇದೆ. ಓಹೋ, ಇದು ಬಹಳ ಆಸಕ್ತಿಕರವಾದ ಮಾತು. ಆದರೆ ಭಾಷ್ಯ ಅಂದ್ರೆ ಹೇಗೆ? ಈಗ ಗಾಯತ್ರಿ ಮಂತ್ರದಲ್ಲಿ ಧೀಮಹಿ ಅಂತ ಪದ ಬರುತ್ತೆ. ಅದೇ ಪದ ಭಾಗವತದಲ್ಲೂ ಎಲ್ಲೋ ಬಂದ್ರೆ ಅಷ್ಟಕ್ಕೆ ಅದು ಭಾಷ್ಯ ಆಗ್ಬಿಡುತ್ತಾ? ಆ ಪದಗಳು ಬೇರೆ ಕಡೆನೂ ಇರ್ಬೋದಲ್ಲ? ಕೇವಲ ಪದಗಳು ಸಿಕ್ತು ಅನ್ನೋದಷ್ಟೇನಾ ಇಲ್ಲಿ ಮುಖ್ಯ? ಇಲ್ಲ, ಅದು ಬಹಳ ಮುಖ್ಯವಾದ ಪ್ರಶ್ನೆ. ಮೂಲ ಲೇಖನ ಅದನ್ನೇ ಸ್ಪಷ್ಟಪಡಿಸುತ್ತೆ. ಇದು ಬರೀ ಪದಗಳ ಹೋಲಿಕೆ ಅಲ್ಲ, ಅಥವಾ ಒಂದೇ ಪದಗಳು ರಿಪೀಟ್ ಆಗೋ ವಿಷಯನೂ ಅಲ್ಲ. ಹೌದು, ಗಾಯತ್ರಿಯಲ್ಲಿರೋ ಪದಗಳು ಬೇರೆ ಕಡೆ ಸಿಗ್ಬಹುದು, ಆದ್ರೆ ಇಲ್ಲಿ ಭಾಷ್ಯ ಅಂತ ಹೇಳುವಾಗ ಲೇಖಕರ ಒತ್ತು ಇರೋದು ಗಾಯತ್ರಿ ಮಂತ್ರದ ಒಂದೊಂದು ಪದದಲ್ಲೂ ಅಡಗಿರುವ ಆಳವಾದ ತಾತ್ವಿಕ ಅರ್ಥಗಳ ಮೇಲೆ. ಓಕೆ. ಆ ಅರ್ಥಗಳನ್ನ, ಆ ತತ್ವಗಳನ್ನ ಶ್ರೀಮದ್ ಭಾಗವತ ತನ್ನ ಕಥೆಗಳ ಮೂಲಕ, ಪಾತ್ರಗಳ ಮಾತುಕಥೆಗಳ ಮೂಲಕ ಮತ್ತೆ ತತ್ವಜ್ಞಾನದ ಚರ್ಚೆಗಳ ಮೂಲಕ ತುಂಬಾ ವಿಸ್ತಾರವಾಗಿ ವಿವರಿಸುತ್ತೆ. ಅಷ್ಟೇ ಅಲ್ಲ, ಆ ತತ್ವಗಳು ಸರಿ ಅಂತ ಒಪ್ಪಿಸುತ್ತೆ, ಅದನ್ನ ಸಮ್ಮತೀಕರಣ ಅಂತಾರೆ. ಮತ್ತೆ ಅವು ಯಾಕೆ ಸರಿ ಅನ್ನೋದಕ್ಕೆ ಕಾರಣಗಳನ್ನ, ಯುಕ್ತಿಗಳನ್ನ ಕೊಡುತ್ತೆ. ಇದು ಉಪಪಾದನೆ. ಅಂದ್ರೆ ವಿವರಣೆ, ಸಮರ್ಥನೆ ಮತ್ತೆ ಕಾರಣ ಕೊಡೋದು, ಈ ಮೂರೂ ಸೇರಿ. ಹೌದು, ಈ ಮೂರು ಕೆಲಸಗಳನ್ನ ಭಾಗವತ ಮಾಡೋದ್ರಿಂದ ಅದು ಗಾಯತ್ರಿಗೆ ಭಾಷ್ಯ ಆಗುತ್ತೆ ಅನ್ನೋದು ಮೂಲ ಲೇಖನದ ವಾದ. ಓಹೋ, ಈಗ ಅರ್ಥ ಆಯ್ತು. ಇದು ಬರೀ ಪದಗಳ ಹುಡುಕಾಟ ಅಲ್ಲ, ಇದು ತತ್ವಗಳ ಅನಾವರಣ. ಹಾಗಾದ್ರೆ ಗಾಯತ್ರಿ ಮಂತ್ರದ ಒಂದೊಂದು ಪದದ ತಾತ್ವಿಕ ಆಳವನ್ನ ಭಾಗವತ ತನ್ನ ಕಥೆಗಳ ಮೂಲಕ ಹೇಗೆ ತೆರೆದಿಡುತ್ತೆ ಅಂತ ಆ ಲೇಖನದ ಆಧಾರದಲ್ಲಿ ಒಂದೊಂದಾಗಿ ನೋಡೋಣವೇ? ಮೊದಲಿಗೆ ತತ್, ಅದು ಆ ಪರಮಸತ್ಯ, ಪರಬ್ರಹ್ಮ. ಇದನ್ನ ಭಾಗವತ ಹೇಗೆ ಹೇಳುತ್ತೆ? ಖಂಡಿತ. ತತ್ ಅಂದ್ರೆ ಆ ಮೂಲಭೂತವಾದ ಎಲ್ಲವನ್ನೂ ಮೀರಿದ ಪರಬ್ರಹ್ಮ ತತ್ವ ಅಲ್ವಾ? ಮೂಲ ಲೇಖನದ ಪ್ರಕಾರ ಭಾಗವತ ಇದನ್ನ ಹಲವಾರು ಘಟನೆಗಳ ಮೂಲಕ ಸ್ಪಷ್ಟಪಡಿಸುತ್ತೆ. ಉದಾಹರಣೆಗೆ ಚತುಶ್ಲೋಕಿ ಭಾಗವತ ಅಂತ ಇದೆಯಲ್ಲ, ಅದರಲ್ಲಿ ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ, ಸೃಷ್ಟಿಗೆ ಮೊದಲು ನಾನೇ ಇದ್ದೆ, ಸೃಷ್ಟಿ ಆದ್ಮೇಲೂ ನಾನೇ ಇರ್ತೀನಿ, ಈ ಸೃಷ್ಟಿಯಲ್ಲಿ ಕಾಣೋದೆಲ್ಲ ನಾನೇ, ನನಗಿಂತ ಬೇರೆ ಏನೂ ಇಲ್ಲ ಅಂತ. ಇದು ಆ ತತ್ವದ ಕಾಲಾತೀತ ಸ್ವತಂತ್ರ ಸ್ಥಿತಿಯನ್ನ ಸೂಚಿಸುತ್ತೆ. ಆಮೇಲೆ ಇನ್ನೊಂದು ತುಂಬಾ ಮನಸ್ಸಿಗೆ ನಾಟೋ ಉದಾಹರಣೆ ಅಂದ್ರೆ ಪ್ರಳಯ ಕಾಲದ ಘಟನೆ. ಹೌದು, ಮಾರ್ಕಂಡೇಯರದು. ಹೌದು, ಎಲ್ಲ ನಾಶವಾಗಿ ಕತ್ತಲೆ ಆವರಿಸಿದಾಗ ಮಾರ್ಕಂಡೇಯ ಋಷಿಗಳು ತೇಳ್ತಾ ಇರ್ತಾರೆ. ಆಗ ಅವರಿಗೆ ಒಂದು ಆಲದ ಎಲೆ ಮೇಲೆ ಮಲಗಿರೋ ಮಗು ರೂಪದ ಭಗವಂತ ಕಾಣಿಸ್ತಾನಲ್ಲ. ಹೌದು, ಎಲ್ಲ ಶೂನ್ಯವಾದ ಸ್ಥಿತಿಯಲ್ಲೂ ಆ ತತ್ವ ನಾಶವಾಗದೇ ಇರತ್ತೆ ಅನ್ನೋದನ್ನ ಭಾಗವತ ಆ ಕಥೆ ಮೂಲಕ ತೋರಿಸುತ್ತೆ. ಅದೇ ಮಾರ್ಕಂಡೇಯರ ಅನುಭವದಲ್ಲೇ ಇನ್ನೊಂದು ಅಂಶ ಇದೆ ನೋಡಿ. ಅವರು ಆ ಮಗುವಿನ ಸಣ್ಣ ದೇಹದ ಒಳಗೆ ಹೋದಾಗ ಅಲ್ಲಿ ಇಡೀ ಬ್ರಹ್ಮಾಂಡವೇ ಕಾಣಿಸುತ್ತೆ, ಅದರ ಕೊನೆನೇ ಸಿಗಲ್ಲ. ಇದು ಉಪನಿಷತ್ ಹೇಳುತ್ತಲ್ಲ, ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ. ಹೌದು, ಅಣುವಿಗಿಂತ ಅಣು, ಮಹತ್ವಿಗಿಂತ ಮಹತ್ತು. ಕರೆಕ್ಟ್. ಆ ತತ್ವವನ್ನ ಭಾಗವತ ಒಂದು ದೃಶ್ಯರೂಪದಲ್ಲಿ ಕಟ್ಟಿಕೊಡುತ್ತೆ. ಆಮೇಲೆ ಪ್ರಹ್ಲಾದನ ಕಥೆಯಲ್ಲಿ ಅಚೇತನವಾದ ಕಂಬದಿಂದ ನರಸಿಂಹನಾಗಿ ಬಂದಿದ್ದು ಕೂಡ ಆ ತತ್ವ ಎಲ್ಲೆಲ್ಲೂ ಇದೆ ಅನ್ನೋದಕ್ಕೆ ಸಾಕ್ಷಿ. ಹಾಗೆಯೇ ಭಾಗವತದ ಮೊದಲ ಸ್ಕಂದದಲ್ಲಿ ಧರ್ಮಕ್ಕೂ ಭೂಮಿಗೂ ನಡೆಯೋ ಸಂವಾದದಲ್ಲಿ
ಭಗವಂತ ಅಂದ್ರೆ ಸತ್ಯ, ಶೌಚ, ದಯೆ ಈ ಎಲ್ಲ ಒಳ್ಳೆ ಗುಣಗಳ ಮೂರ್ತರೂಪ. ಆ ಗುಣಗಳು ಅವನಿಗಿಂತ ಬೇರೆ ಅಲ್ಲ, ಅವನೇ ಆ ಗುಣಗಳಿಗೆ ಆಶ್ರಯ ಅಂತ ಹೇಳಲಾಗಿದೆಯಲ್ಲ, ಅದು ತತ್ತತ್ವದ ಸದ್ಗುಣ ಸ್ವರೂಪವನ್ನ ತೋರ್ಸುತ್ತೆ. ಇದೆಲ್ಲ ತತ್ತನ್ನೋ ಒಂದೇ ಪದದ ಆಳವನ್ನ ಭಾಗವತ ವಿವರಿಸೋ ರೀತಿ ಅಂತ ಮೂಲಲೇಖನ ಗುರ್ತಿಸುತ್ತೆ. ನಿಜಕ್ಕೂ ಅದ್ಭುತ. ಒಂದೇ ಪದದ ಹಿಂದೆ ಇಷ್ಟೊಂದು ವಿಸ್ತಾರವಾದ ತಾತ್ವಿಕ ಚಿಂತನೆ, ಅದು ಕಥೆಗಳ ಮೂಲಕವೇ ಹೇಳೋದು. ಭಾಗವತದ ವಿಶೇಷತೆನೇ ಅದು. ಸರಿ, ತತ್ತಾದ್ಮೇಲೆ ಬರೋ ಪದ ಸವಿತುಹು. ಸವಿತೃ ಅಂದ್ರೆ ಸೃಷ್ಟಿಕರ್ತ, ಎಲ್ಲಕ್ಕೂ ಶಕ್ತಿ ಕೊಡೋನು, ಪ್ರೇರಣೆ ಮಾಡೋನು. ಈ ಸವಿತುಹು ತತ್ವವನ್ನ ಭಾಗವತ ಹೇಗ್ ತೋರಿಸುತ್ತೆ? ಸವಿತೃ ತತ್ವ ಅಂದ್ರೆ ಭಗವಂತನ ಸೃಷ್ಟಿ ಮಾಡೋ ಶಕ್ತಿ ಮತ್ತು ಪ್ರೇರಕ ಶಕ್ತಿ ಇದೆಯಲ್ಲ, ಅದನ್ನ ಭಾಗವತದ 2ನೇ ಮತ್ತು 3ನೇ ಸ್ಕಂದಗಳಲ್ಲಿ ತುಂಬಾ ವಿಸ್ತಾರವಾಗಿ ವಿವರಿಸಿದ್ದಾರೆ ಅಂತ ಮೂಲ ಲೇಖನ ಹೇಳತ್ತೆ. ಭಗವಂತ ತಾನೇ ನೇರವಾಗಿಯೂ ಸೃಷ್ಟಿ ಮಾಡ್ತಾನೆ, ಆಮೇಲೆ ಚತುರ್ಮುಖ ಬ್ರಹ್ಮ ಮತ್ತು ಬೇರೆ ದೇವತೆಗಳ ಮೂಲಕನೂ ಸೃಷ್ಟಿ ಕೆಲ್ಸವನ್ನ ನಡೆಸ್ತಾನೆ. ಭಾಗವತದ ಮೊದಲನೇ ಶ್ಲೋಕ ಇದೆಯಲ್ಲ, ಜನ್ಮಾದ್ಯಸ್ಯ ಯತಃ ಅಂತ, ಅದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆತನೇ ಮೂಲ ಕಾರಣ ಅಂತ ಹೇಳುತ್ತೆ. ಅದು ನೇರವಾಗಿ ಆತನ ಸವಿತೃ ರೂಪವನ್ನೇ ಘೋಷಣೆ ಮಾಡದ ಹಾಗೆ. ಅಷ್ಟೇ ಅಲ್ಲ, ಅದರಲ್ಲೇ ಅಭಿಜ್ಞಃ ಸ್ವರಾಟ್ ಅಂತ ಪದಗಳಿವೆ. ಅಂದ್ರೆ ಅವನು ಎಲ್ಲವನ್ನೂ ತಿಳಿದವನು ಮತ್ತು ಪೂರ್ತಿ ಸ್ವತಂತ್ರನಾದ ಸೃಷ್ಟಿಕರ್ತ ಅಂತ. ಸರಿ. ಸೃಷ್ಟಿ ಹೇಗೆ ಆಗತ್ತೆ ಅನ್ನೋದರ ಬಗ್ಗೆನೂ ಭಾಗವತದಲ್ಲಿ ಸೂಚನೆಗಳಿವೆ. ಮೂಲ ಲೇಖನದಲ್ಲಿ ಹೇಳೋ ಹಾಗೆ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಅಂತ ಇದೆಯಲ್ಲ, 111, ಅದರ ವ್ಯಾಖ್ಯಾನಗಳಲ್ಲಿ 3 ತರಹದ ಸೃಷ್ಟಿ ಬಗ್ಗೆ ಹೇಳ್ತಾರೆ. ದೀಪದಿಂದ ದೀಪ ಹಚ್ಚಿದ ಹಾಗೆ ತನ್ನ ಸ್ವರೂಪದಿಂದಲೇ ಅವತಾರಗಳ ಸೃಷ್ಟಿ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಕಂಡ ಹಾಗೆ ಜೀವರ ಸೃಷ್ಟಿ, ಮತ್ತೆ ಮಣ್ಣಿಂದ ಮಡಿಕೆ ಮಾಡಿದ ಹಾಗೆ ಈ ಜಡ ಜಗತ್ತಿನ ಸೃಷ್ಟಿ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಮತ್ತೆ ಮುಖ್ಯವಾಗಿ ಭಾಗವತ ಈ ಸೃಷ್ಟಿಯನ್ನ ಸುಳ್ಳು ಅಂತಾಗ್ಲಿ ಅಥವಾ ವೇಸ್ಟ್ ಅಂತಾಗ್ಲಿ ಹೇಳೋದಿಲ್ಲ. ಯತ್ರ ತ್ರಿಸರ್ಗೋ ಮೃಷಾ ಅಂತ ಮೊದಲನೇ ಶ್ಲೋಕದಲ್ಲೇ ಇದೆ. ಅಂದ್ರೆ ಈ ಸೃಷ್ಟಿ ಸತ್ಯವಾದದ್ದು, ಇದು ಜೀವರು ಸಾಧನೆ ಮಾಡೋಕ್ಕೆ, ಜ್ಞಾನ ಪಡೆಯೋಕ್ಕೆ ಭಗವಂತನೇ ಮಾಡಿರೋ ಒಂದು ವ್ಯವಸ್ಥೆ ಅಂತ. ಇದು ಅವನ ಸೃಷ್ಟಿಕರ್ತೃತ್ವದ ಹಿಂದಿರೋ ಕರುಣೆಯನ್ನು ತೋರಿಸುತ್ತೆ. ಇನ್ನೊಂದು ಉದಾಹರಣೆ ಅಂದ್ರೆ, ಬ್ರಹ್ಮಾಂಡ ಸೃಷ್ಟಿ ಆದ್ಮೇಲೆ ದೇವತೆಗಳಿಗೆ ತಮ್ಮ ಕೆಲ್ಸ ಮಾಡೋಕಾಗ್ತಿರಲ್ಲ. ಆಗ ಭಗವಂತ ಅವರೊಳಗೆ ಅಂತರ್ಯಾಮಿಯಾಗಿ ಹೋಗಿ ಅವರಿಂದ ಕೆಲ್ಸ ಮಾಡಿಸ್ತಾನೆ. ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡಿದ್ದು ನಾನೇ ಅನ್ನೋ ಅಹಂಕಾರ ಬರಬಾರ್ದು ಅಂತ ತಾನೇ ಎಲ್ಲಕ್ಕೂ ಸ್ವತಂತ್ರ ನಿಯಾಮಕ ಅಂತ ಚತುರ್ಶ್ಲೋಕಿ ಭಾಗವತದ ಮೂಲಕ ತಿಳಿ ಹೇಳ್ತಾನೆ. ಮಾರ್ಕಂಡೇಯರಿಗೆ ತನ್ನ ಇಚ್ಛೆಯಿಂದಲೇ ಪ್ರಳಯವನ್ನ ಸೃಷ್ಟಿ ಮಾಡಿ ತೋರಿಸಿ ತನ್ನ ಸೃಷ್ಟಿ ಸಾಮರ್ಥ್ಯ ಎಷ್ಟು ದೊಡ್ಡದು ಅಂತ ತೋರಿಸ್ತಾನೆ. ಹೀಗೆ ಸವಿತುಹ ತತ್ವಕ್ಕೆ ಭಾಗವತದಲ್ಲಿ ಬರೀ ಉಲ್ಲೇಖ ಅಲ್ಲ, ಜೀವಂತ ವಿವರಣೆಗಳು ಸಿಗ್ತವೆ. ಹೌದು, ಸೃಷ್ಟಿಕರ್ತನ ಲೀಲೆಗಳನ್ನ ಭಾಗವತ ಎಷ್ಟು ಆಳವಾಗಿ ಹೇಳಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇದು ನಮ್ಮನ್ನ ಗಾಯತ್ರಿಯ ಮುಂದಿನ ಪದ ವರೇಣ್ಯಂ ಹತ್ರ ಕರ್ಕೊಂಡು ಹೋಗುತ್ತೆ. ವರೇಣ್ಯಂ ಅಂದ್ರೆ ಶ್ರೇಷ್ಠ, ಪೂಜೆ ಮಾಡೋಕೆ ಯೋಗ್ಯ, ಆರಿಸ್ಕೊಳ್ಳೋಕೆ ಅರ್ಹನಾದವನು. ಭಗವಂತನೇ ಆ ವರೇಣ್ಯ ಅಂತ ಭಾಗವತ ಹೇಗೆ ಸ್ಥಾಪನೆ ಮಾಡುತ್ತೆ? ವರೇಣ್ಯಂ ತತ್ವದ ಸ್ಥಾಪನೆಗೆ ಮೂಲ ಲೇಖನದ ಪ್ರಕಾರ ಇಡೀ ಭಾಗವತ ಗ್ರಂಥವೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಆದ್ರೂ ಒಂದು ಮುಖ್ಯವಾದ ಸಂದರ್ಭವನ್ನ ನೋಡಿ. ಪರೀಕ್ಷಿತ ರಾಜ ಸಾಯೋ ಸ್ಥಿತಿಯಲ್ಲಿದ್ದಾಗ ಮನುಷ್ಯ ಮಾಡ್ಲೇಬೇಕಾದ ಅತಿ ಮುಖ್ಯವಾದ ಕೆಲಸ ಯಾವುದು ಅಂತ ಶುಕಮುನಿಗಳನ್ನ ಕೇಳ್ತಾನಲ್ವಾ? ಹೌದು, ಕೇಳ್ತಾನೆ. ಆಗ ಶುಕರು ಕೊಡೋ ಉತ್ತರವೇ ಭಾಗವತದ ಸಾರಾಂಶ ಇದ್ಹಾಗೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರೀರೀಶ್ವರ ಶ್ರೋತವ್ಯಃ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ ಅಂತ. ಅಂದ್ರೆ ಭಯದಿಂದ ಪಾರಾಗ್ಬೇಕು ಅನ್ನೋನು ಸರ್ವಾತ್ಮನಾದ ಎಲ್ಲರಿಗೂ ಒಡೆಯನಾದ ಹರಿಯನ್ನೇ ಕೇಳ್ಬೇಕು, ಹಾಡ್ಬೇಕು, ನೆನಪಿಸ್ಕೋಬೇಕು. ಅವನೇ ವರೇಣ್ಯ. ಈ ಉತ್ತರಕ್ಕೆ ವಿವರಣೆನೇ ಪೂರ್ತಿ ಭಾಗವತದ ಉಪದೇಶ. ಕರೆಕ್ಟ್. ಇನ್ನೊಂದು ತುನ್ನ ಸುಂದರವಾದ ಉದಾಹರಣೆ ಅಂದ್ರೆ ಸಮುದ್ರ ಮಂಥನದ ಕಥೆ. ಮಂಥನದಿಂದ ಲಕ್ಷ್ಮೀದೇವಿ ಬಂದಾಗ ಅವಳನ್ನ ಮದುವೆ ಆಗೋಕೆ ಇಂದ್ರ, ವರುಣ ಎಲ್ಲ ದೇವತೆಗಳು ದಾನವರು ಕಾಯ್ತಾ ಇರ್ತಾರೆ. ಆದ್ರೆ ಲಕ್ಷ್ಮಿ ಅವ್ರು ಯಾರನ್ನು ಒಪ್ಪದೆ ಅಲ್ಲಿ ಸುಮ್ಮನೆ ನಿಂತಿದ್ದ ಯಾವ ದೋಷನೂ ಇಲ್ಲದ ಸುಂದರನಾದ ಭಗವಂತ ವಿಷ್ಣುವನ್ನೇ ತನ್ನ ಪತಿಯಾಗಿ ಆರಿಸಿಕೊಳ್ತಾಳಲ್ಲ. ಭಾಗವತ 8ನೇ ಸ್ಕಂದ. ಹೌದು,
ಆ ಪ್ರಸಂಗ ಬಹಳ ಚೆನ್ನಾಗಿದೆ. ಹೌದು, ಎಲ್ಲ ಸಂಪತ್ತಿಗೂ ಒಡತಿಯಾದ ಲಕ್ಷ್ಮಿಯೇ ಅವನನ್ನ ವರೇಣ್ಯ ಆರಿಸಿಕೊಳ್ಳೋಕೆ ಯೋಗ್ಯ ಅಂತ ಕಂಡುಕೊಂಡ್ಲು ಅನ್ನೋದು ಅವನ ಪರಮಶ್ರೇಷ್ಠತೆಗೆ ಭಾಗವತ ಕೊಡೋ ಒಂದು ಕಾವ್ಯಾತ್ಮಕವಾದ ಸಮರ್ಥನೆ ಇದ್ಹಾಗೆ. ಹಾಗೇನೆ ರಿಷಭ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ಅನ್ನೋ ಭಗವಂತನ ಅವತಾರದ ಹೆಸರೇ ಅವನ ಶ್ರೇಷ್ಠತೆಯನ್ನ ಸೂಚಿಸುತ್ತೆ. ನಾಭಿರಾಜ ತನ್ನ ಮಗನಿಗೆ ಯಾಕೆ ಆ ಹೆಸರಿಟ್ಟ ಅಂದ್ರೆ ಅವನಲ್ಲಿದ್ದ ಓಜಸ್ಸು, ಬಲ, ಯಶಸ್ಸು ಈ ಎಲ್ಲಾ ಗುಣಗಳ ಶ್ರೇಷ್ಠತೆಯಿಂದ ಅಂತ ಭಾಗವತ ಹೇಳುತ್ತೆ. ಇದು ಭಗವಂತ ತನ್ನ ಎಲ್ಲಾ ರೂಪಗಳಲ್ಲೂ ಗುಣಗಳಿಂದಾಗಿ ವರೇಣ್ಯನಾಗಿದ್ದಾನೆ ಅನ್ನೋದನ್ನ ಸೂಚಿಸುತ್ತೆ. ಆ ಲಕ್ಷ್ಮಿಯ ಆಯ್ಕೆಯ ಪ್ರಸಂಗ ನಿಜಕ್ಕೂ ವರೇಣ್ಯ ಪದದ ಅರ್ಥವನ್ನ ಮನಸ್ಸಿಗೆ ತಟ್ಟುವ ಹಾಗೆ ಮಾಡುತ್ತೆ. ಈಗ ಮುಂದಿನ ಪದಕ್ಕೆ ಬರೋಣ. ಭರ್ಗಃ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆದ ಪದ ಅನ್ಸುತ್ತೆ. ಇದಕ್ಕೆ ತೇಜಸ್ಸು, ಆನಂದ, ಪಾಪನಾಶಕ ಶಕ್ತಿ, ಸಂಹಾರಕ ಶಕ್ತಿ ಹೀಗೆಲ್ಲ ಅರ್ಥ ಇದೆ ಅಂತಾರಲ್ಲ, ಈ ಬೇರೆ ಬೇರೆ ಅರ್ಥಗಳನ್ನು ಭಾಗವತ ಹೇಗೆ ತೋರಿಸ್ತೆ ಅಂತ ಮೂಲ ಲೇಖನ ಗುರುತಿಸುತ್ತೆ. ಒಂದೊಂದಾಗಿ ನೋಡೋಣ. ಮೊದಲಿಗೆ ತೇಜಸ್ಸು. ಮಾರ್ಕಂಡೇಯರ ಪ್ರಳಯ ದರ್ಶನದಲ್ಲೇ ಆ ಮಗುರೂಪದ ಭಗವಂತನ ತೇಜಸ್ಸು ಸುತ್ತ ಇದ್ದ ಕತ್ತಲೆಯನ್ನ ಓಡಿಸುತ್ತೆ ಅಂತ ವರ್ಣನೆ ಇದೆ. ಇದು ಭರ್ಗಃ ಅಂದ್ರೆ ತೇಜೋರೂಪ ಅನ್ನೋದನ್ನ ತೋರಿಸುತ್ತೆ. ಎರಡನೇದು ಆನಂದ. ಭಾಗವತದ ಮೊದಲ ಶ್ಲೋಕ ಸತ್ಯಂ ಪರಂ ಧೀಮಹಿ ಅಂತ ಇದೆಯಲ್ಲ, ಅಲ್ಲಿ ಸತ್ಯಂ ಅಂದ್ರೆ ಬರೀ ನಿಜ ಅಂತಲ್ಲ, ದೋಷ ಇಲ್ಲದ, ದುಃಖದ ಸೋಂಕೇ ಇಲ್ಲದ ಪರಮ ಆನಂದ ಸ್ವರೂಪ ಅಂತಾನೂ ಅರ್ಥ ಮಾಡ್ತಾರೆ. ರಾಮಾವತಾರದ ರಾಮ ಅನ್ನೋ ಹೆಸರೇ ರಮಣೀಯ, ಆನಂದ ಕೊಡುವವನು ಅನ್ನೋ ಅರ್ಥ ಕೊಡುತ್ತೆ. ಕೃಷ್ಣ ಗೋಪಿಯರ ಜೊತೆ ರಾಸಲೀಲೆ ಆಡುವಾಗಲೂ ಅವನು ಆತ್ಮಾರಾಮ ಮತ್ತೆ ಸ್ವರತ ಅಂದ್ರೆ ತನ್ನಲ್ಲೇ ತಾನು ಸಂತೋಷ ಪಡುವವನು, ಸ್ವತಂತ್ರ ಆನಂದ ಇರೋನು ಆಗಿದ್ನೇ ಹೊರ್ತು ಲೌಕಿಕವಾದ ಕಾಮಕ್ಕೆ ಒಳಗಾಗಿರ್ಲಿಲ್ಲ ಅಂತ ಹೇಳಿರೋದು ಅವನ ಆನಂದ ಸ್ವರೂಪವನ್ನ ಭರ್ಗಃ ಒತ್ತಿ ಹೇಳುತ್ತೆ. ಓಕೆ. ಮೂರನೇದು ಪಾಪನಾಶಕ. ಇದು ಎಲ್ಲರಿಗೂ ಗೊತ್ತಿರೋ ಕಥೆ, ಅಜಾಮಿಳನದ್ದು. ಭಾಗವತ 6ನೇ ಸ್ಕಂಧ. ಸಾಯೋಕಾಲದಲ್ಲಿ ತನ್ನ ಮಗ ನಾರಾಯಣನ ಹೆಸರನ್ನ ಕೂಗಿದ ಮಾತ್ರಕ್ಕೆ ಅವನ ಎಲ್ಲಾ ಪಾಪಗಳು ನಾಶವಾಗಿ ಯಮದೂತರಿಂದ ಪಾರಾಗ್ತಾನಲ್ವಾ. ಇದು ಭಗವಂತನ ಹೆಸರಿನ ಸ್ಮರಣೆಯ ಪಾಪನಾಶಕ ಶಕ್ತಿ ಭರ್ಗಃ ಎಷ್ಟು ದೊಡ್ಡದು ಅಂತ ತೋರಿಸುತ್ತೆ. ತಿಳಿದು ಮಾಡಿದ ಪಾಪಗಳನ್ನು ಭಗವಂತನ ನೆನಪು ನಾಶ ಮಾಡಬಲ್ಲದು ಅಂತ ಭಾಗವತ ಭರವಸೆ ಕೊಡುತ್ತೆ. ನಾಲ್ಕನೇದು ಸಂಹಾರಕ. ಭಗವಂತ ಬರೀ ಸೃಷ್ಟಿ ಮಾಡೋನಲ್ಲ, ಲಯ ಮಾಡೋನೂ ಹೌದು. ರುದ್ರದೇವರ ಮೂಲಕ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ನರಸಿಂಹ, ಪರಶುರಾಮ, ಕೃಷ್ಣ, ಕಲ್ಕಿ ಈ ರೂಪಗಳಿಂದ ದುಷ್ಟರನ್ನ ಶಿಕ್ಷಿಸ್ತಾನೆ. ಇದು ಭರ್ಗಃ ಪದದ ಸಂಹಾರ ಶಕ್ತಿಯ ಮುಖ. ಇದರ ಜೊತೆಗೆ ಮೂಲ ಲೇಖನದಲ್ಲಿ ಭರ್ಗಃ ಪದಕ್ಕೆ ರಕ್ಷಕ ಅನ್ನೋ ಅರ್ಥವನ್ನು ಸೂಚಿಸಿದ್ದಾರೆ. ಉತ್ತರೆಯ ಗರ್ಭದಲ್ಲಿದ್ದ ಪರೀಕ್ಷಿತನನ್ನ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಕಾಪಾಡಿದ್ದು, ದ್ವಿತೀಯ ಗರ್ಭವನ್ನು ಇಂದ್ರನ ವಜ್ರದಿಂದ ರಕ್ಷಿಸಿದ್ದು, ಇದೆಲ್ಲ ಅವನ ರಕ್ಷಕ ಸ್ವರೂಪಕ್ಕೆ ಉದಾಹರಣೆಗಳು. ಹೀಗೆ ಈ ಎಲ್ಲ ಆಯಾಮಗಳು ಭರ್ಗಃ ತತ್ವದ ವಿಸ್ತಾರವನ್ನ ಭಾಗವತದಲ್ಲಿ ತೋರಿಸುತ್ತವೆ. ಭರ್ಗಃ ಅನ್ನೋ ಒಂದೇ ಪದಕ್ಕೆ ಇಷ್ಟೊಂದು ಆಯಾಮಗಳನ್ನ ಭಾಗವತ ಕಥೆಗಳ ಮೂಲಕವೇ ಹೇಳುತ್ತೆ ಅನ್ನೋದು ಗಮನಿಸಬೇಕಾದ ವಿಷಯ. ಈಗ ದೇವಸ್ಯ ಪದಕ್ಕೆ ಬರೋಣ. ಇದರರ್ಥ ದಿವ್ಯನಾದವನ, ಪೂಜೆ ಮಾಡಕ್ಕೆ ಯೋಗ್ಯನಾದವನ, ಲೀಲೆ ಮಾಡೋನು. ಈ ದೇವತತ್ವವನ್ನ ಭಾಗವತ ಹೇಗೆ ತೋರಿಸ್ಕೊಡುತ್ತೆ? ದೇವಸ್ಯ ಅಂದ್ರೆ ಆ ದಿವ್ಯನಾದ ಭಗವಂತನ ಮಹಿಮೆ, ಅವನ ದಿವ್ಯತ್ವ, ಅವನ ಪೂಜ್ಯತೆ, ಅವನ ಲೀಲಾಮಯತ್ವ ಇದನ್ನೆಲ್ಲ ಭಾಗವತದ ಉದ್ದಕ್ಕೂ ನೋಡ್ತೀವಿ ಅಂತ ಮೂಲ ಲೇಖನ ಹೇಳುತ್ತೆ. ಮೊದ್ಲಿಗೆ ಪೂಜ್ಯತೆ. ಭಾಗವತದ 5ನೇಯ ಸ್ಕಂದದಲ್ಲಿ ಜಂಬೂದ್ವೀಪದ 9 ಬೇರೆ ಬೇರೆ ಭಾಗಗಳಲ್ಲಿ, ವರ್ಷಗಳಲ್ಲಿ ಭಗವಂತ ಹೇಗೆ ಬೇರೆ ಬೇರೆ ರೂಪಗಳಿಂದ ಅಲ್ಲಿನ ಜನರಿಂದ ಪ್ರತಿದಿನ ಪೂಜೆ ಮಾಡಿಸಿಕೊಳ್ತಾನೆ ಅಂತ ದೊಡ್ಡದಾಗಿ ವರ್ಣನೆ ಇದೆ. ಇದು ಅವನು ಎಲ್ಲಾ ಕಡೆ ಪೂಜೆಗೊಳ್ಳೋ ಯೋಗ್ಯತೆಯನ್ನ ತೋರಿಸುತ್ತೆ. ಎರಡನೇದು ಸ್ತುತ್ಯತೆ. ಭಾಗವತದ ಕೊನೆಯಲ್ಲಿ ಸೂತ್ರು ಹೇಳ್ತಾರೆ, ಇಡೀ ಭಾಗವತವೇ ಭಗವಂತನ ಸ್ತುತಿ ಅಂತ. ಕೆಲವೆಡೆ ನೇರವಾಗಿ, ಇನ್ನು ಕೆಲವೆಡೆ ಭಕ್ತರ, ಘಟನೆಗಳ, ವಸ್ತುಗಳ ಹೊಗಳಿಕೆ ಮೂಲಕ ಪರೋಕ್ಷವಾಗಿ ಅವನೇ ಹೊಗಳಿಸ್ಕೊಳ್ತಾನೆ. ಅಷ್ಟೇ ಯಾಕೆ, ಬೇರೆ ದೇವತೆಗಳನ್ನ ಹೊಗಳಿದ್ರೂ ಶಸ್ತ್ರುಸ್ತುತಿ ನ್ಯಾಯ ಅಂತಾರಲ್ಲ, ಅಂದ್ರೆ ಒಂದು ಆಯುಧವನ್ನ ಹೊಗಳಿದ್ರೆ ಅದರ ಯಜಮಾನನನ್ನೇ ಹೊಗಳಿದ ಹಾಗೆ ಕೊನೆಗೆ ಭಗವಂತನೇ ಹೊಗಳಿಸ್ಕೊಳ್ತಾನೆ.
ವೇದಗಳ ಸಾರವಾದ ಭಾಗವತ ವೇದಗಳಿಂದಲೂ ಅವನೇ ಮುಖ್ಯವಾಗಿ ಹೊಗಳಲ್ಪಡ್ತಾನೆ ಅಂತಾನೂ ಹೇಳುತ್ತೆ. ಕುಂತಿ, ಭೀಷ್ಮ, ಉತ್ತರೆ ಇಂಥ ಭಕ್ತರು ಮಾಡಿದ ಸ್ತುತಿಗೆ ಅವನು ಸ್ಪಂದಿಸಿರೋದು ಅವನು ಸ್ತುತಿಗೆ ಅರ್ಹನಾದ ದೇವ ಅನ್ನೋದನ್ನ ತೋರಿಸುತ್ತೆ. ಮೂರನೇದು ಲೀಲಾಮಯತ್ವ. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮತ್ತೆ ಕೃಷ್ಣಾವತಾರದಂತಹ ಲೀಲೆಗಳು ಇದೆಲ್ಲ ಆ ದೇವನ ಆಟಗಳೇ. ಸಮುದ್ರ ಮಂಥನದಂತಹ ದೊಡ್ಡ ಘಟನೆಯನ್ನ ಅವನೇ ಪ್ಲಾನ್ ಮಾಡಿ ನಡೆಸಿ ಬಂದ ಫಲವನ್ನು ಹಂಚಿದ್ದಾನಲ್ಲ 8ನೇ ಸ್ಕಂಧ, ಅದು ಅವನ ಅದ್ಭುತವಾದ ಲೀಲಾಶಕ್ತಿಯನ್ನ ತೋರಿಸುತ್ತೆ. ಇದೆಲ್ಲ ದೇವಸ್ಯ ಪದದ ಅರ್ಥವ್ಯಾಪ್ತಿಯನ್ನ ಭಾಗವತದಲ್ಲಿ ಬಿಂಬಿಸುತ್ತೆ. ಹೌದು, ಪೂಜ್ಯತೆ, ಸ್ತುತ್ಯತೆ, ಲೀಲಾಮಯತ್ವ, ಈ 3 ಅಂಶಗಳು ಭಾಗವತದ ಪುಟಪುಟದಲ್ಲೂ ಕಾಣಿಸ್ತವೆ. ಈಗ ಗಾಯತ್ರಿ ಮಂತ್ರದ ಮುಖ್ಯವಾದ ಕ್ರಿಯಾಪದ ಧೀಮಹಿ ಅಂದ್ರೆ ಧ್ಯಾನ ಮಾಡ್ತೀವಿ. ಧ್ಯಾನದ ಬಗ್ಗೆ ಭಾಗವತ ಏನ್ ಹೇಳುತ್ತೆ? ಹೇಗೆ ಧ್ಯಾನ ಮಾಡಬೇಕು? ಏನನ್ನ ಧ್ಯಾನ ಮಾಡಬೇಕು? ಧೀಮಹಿ ಅನ್ನೋದು ಗಾಯತ್ರಿಯ ಹೃದಯ ಇದ್ದಾಗೆ. ಧ್ಯಾನಕ್ಕೆ ಭಾಗವತ ಬಹಳ ಪ್ರಾಮುಖ್ಯತೆ ಕೊಟ್ಟಿದೆ. ಲೇಖನದಲ್ಲಿ ಹೇಳೋ ಹಾಗೆ ಭಾಗವತದ ಮೊದಲನೇ ಶ್ಲೋಕವೇ ಸತ್ಯಂ ಪರಂ ಧೀಮಹಿ ಅಂತ ಶುರುವಾಗತ್ತೆ. ಆ ಪರಮ ಸತ್ಯವನ್ನ ಧ್ಯಾನ ಮಾಡೋಣ ಅಂತ. ಇದು ಗ್ರಂಥದ ಮುಖ್ಯ ಉದ್ದೇಶವೇ ಭಗವಂತನ ಧ್ಯಾನಕ್ಕೆ ಪ್ರೇರಣೆ ಕೊಡೋದು ಅನ್ನೋದನ್ನ ಸ್ಪಷ್ಟ ಮಾಡುತ್ತೆ. ಯಾರನ್ನ ಧ್ಯಾನ ಮಾಡಬೇಕು? ಖಂಡಿತ. ಕತಿರದೇವರು ತನ್ನ ತಾಯಿ ದೇವಹೂತಿಗೆ ಯಾವ ರೂಪವನ್ನ ಧ್ಯಾನ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಭಾಗವತ 3ನೇ ಸ್ಕಂಧ. ಸೂರ್ಯಮಂಡಲದ ಮಧ್ಯದಲ್ಲಿರೋ ಶಂಖ, ಚಕ್ರ, ಗದಾ, ಪದ್ಮಗಳನ್ನ ಹಿಡ್ದಿರೋ ನಗುಮೊಗದ ನಾರಾಯಣನ ರೂಪವನ್ನ ಧ್ಯಾನ ಮಾಡ್ಬೇಕು ಅಂತ. ಇದೇ ರೂಪ ಗಾಯತ್ರಿ ಧ್ಯಾನ ಶ್ಲೋಕಗಳಲ್ಲೂ ಬರುತ್ತೆ ನೋಡಿ. ಹೌದು ಹೌದು. ಸರಿ, ಧ್ಯಾನ ಮಾಡೋದು ಹೇಗೆ? ಅದಕ್ಕೂ ಏನಾದ್ರೂ ಕ್ರಮ ಹೇಳಿದ್ಯಾ? ಇದೆ. ಶುಕಮುನಿಗಳು ಪರೀಕ್ಷಿತನಿಗೆ ಧ್ಯಾನದ ಕ್ರಮವನ್ನ ಧಾರಣ ಅಂತಾರೆ ವಿವರಿಸ್ತಾರೆ. 2ನೇ ಸ್ಕಂದ. ಮೊದಲು ಭಗವಂತನ ಪಾದ, ಮೊಣಕಾಲು ಹೀಗೆ ಒಂದೊಂದೇ ಅಂಗವನ್ನ ಖಂಡ ರೂಪ ಮನಸ್ಸಲ್ಲಿ ನಿಲ್ಸ್ಕೊಂಡು ಆಮೇಲೆ ನಿಧಾನವಾಗಿ ಅವನ ಪೂರ್ತಿ ವಿಶ್ವರೂಪವನ್ನ ಅಖಂಡ ರೂಪ ಧ್ಯಾನ ಮಾಡೋ ಪದ್ಧತಿಯನ್ನ ಹೇಳ್ತಾರೆ. ಇದು ಧ್ಯಾನವನ್ನ ಅಭ್ಯಾಸ ಮಾಡೋಕೆ ಒಂದು ಪ್ರಾಕ್ಟಿಕಲ್ ದಾರಿ. ಓ, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದ್ದಾಗೆ. ಧ್ಯಾನದ ಫಲ ಏನು? ಉದ್ಧವ ಗೀತೆಯಲ್ಲಿ 11ನೇ ಸ್ಕಂದ ಭಗವಂತನನ್ನ ಅವನ ಸಿದ್ಧಿಗಳ ಜೊತೆ ಅಂದ್ರೆ ಅವನ ಅಪಾರ ಗುಣಗಳ ಜೊತೆ ಧ್ಯಾನ ಮಾಡಿದ್ರೆ ಅವನು ಖುಷಿಯಾಗಿ ಆಯಾ ಗುಣಕ್ಕೆ ತಕ್ಕ ಫಲವನ್ನ ಕೊಡ್ತಾನೆ ಅಂತ ಹೇಳಲಾಗಿದೆ. ಕೊನೆಗೆ ಪರೀಕ್ಷಿತ ರಾಜ ಶುಕ್ರಲಿಂದ ಭಾಗವತವನ್ನ ಕೇಳಿ ಶ್ರವಣ, ಅದರ ಅರ್ಥವನ್ನ ಮನನ ಮಾಡಿ ಮತ್ತು ಅದರಲ್ಲಿ ಹೇಳಿದ ಹಾಗೆ ಭಗವಂತನನ್ನ ಧ್ಯಾನಿಸಿಯೇ ಧೀಮಹಿ ಮುಕ್ತಿಯನ್ನ ಪಡೆದನು. 12ನೇ ಸ್ಕಂದ. ಇದು ಧ್ಯಾನದ ಅಂತಿಮ ಫಲವನ್ನೇ ತೋರಿಸುತ್ತೆ. ಧ್ಯಾನದ ಗುರಿ, ರೂಪ, ಕ್ರಮ, ಫಲ ಎಲ್ಲವನ್ನೂ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ. ಇದು ಧೀಮಹಿ ಪದದ ಅರ್ಥವನ್ನ ಬರೀ ಶಬ್ದಾರ್ಥದಲ್ಲಿ ಅಲ್ಲ, ಆಚರಣೆಯ ಮಟ್ಟದಲ್ಲಿ ವಿವರಿಸಿದ ಹಾಗೆ ಆಯಿತು. ಇನ್ನು ಗಾಯತ್ರಿ ಮಂತ್ರದ ಕೊನೆಯ ಭಾಗ ಧ್ಯೋ ಯೋ ನಃ ಪ್ರಚೋದಯಾತ್, ಯಾರು ನಮ್ಮ ಬುದ್ಧಿಗಳನ್ನ ಧ್ಯಃ ಪ್ರೇರಿಸುತ್ತಾರೋ ಪ್ರಚೋದಯಾತ್ ಅಂತ. ಈ ಬುದ್ಧಿ ಪ್ರೇರಕ ತತ್ವವನ್ನ ಭಾಗವತ ಹೇಗೆ ಉದಾಹರಿಸುತ್ತೆ? ಧ್ಯೋಯೋ ನಃ ಪ್ರಚೋದಯಾತ್ ಅಂದ್ರೆ ನಮ್ಮೆಲ್ಲರ ಬುದ್ಧಿಶಕ್ತಿಯ ಹಿಂದೆ ಇರೋ ಮೂಲ ಪ್ರೇರಣಾ ಶಕ್ತಿನೇ ಭಗವಂತ ಅನ್ನೋ ತತ್ವವನ್ನ ಭಾಗವತ ಹಲವಾರು ಕಥೆಗಳ ಮೂಲಕ ಗಟ್ಟಿ ಮಾಡುತ್ತೆ ಅಂತ ಮೂಲ ಲೇಖನ ವಿವರಿಸುತ್ತೆ. ಹೇಗೆ? ಬಂದ್ಮೇಲೆ ಮಾಯೆಯಿಂದ ಆ ನೆನಪು ಮರ್ತೋದ್ರು ಕೆಲವೊಮ್ಮೆ ಭಗವಂತ ಅದನ್ನ ಉಳಿಸ್ತಾನೆ ಅಥವಾ ಮತ್ತೆ ಪ್ರೇರಣೆ ಕೊಡ್ತಾನೆ. ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟಿ ಆಮೇಲೆ ಜಡಭರತನಾಗಿ ಹುಟ್ಟಿದಾಗ ಅವನಿಗೆ ಹಿಂದಿನ ಜನ್ಮಗಳ ಜ್ಞಾನವನ್ನ ನೆನಪಿಸಿ ಮೋಕ್ಷದ ದಾರಿಯಲ್ಲಿ ಮುಂದೆ ಹೋಗೋಕ್ ಪ್ರೇರಣೆ ಕೊಟ್ಟಿದ್ದು ಆ ಭಗವಂತನೇ. ಇದಕ್ಕಿಂತ ಸ್ಪಷ್ಟವಾಗಿ ಭಾಗವತದ ಉದ್ದಕ್ಕೂ ನಾವು ಕಾಣೋ ಗುರುಶಿಷ್ಯ ಪರಂಪರೆ ಇದೆಯಲ್ಲ, ಶುಕರಿಂದ ಪರೀಕ್ಷಿತನಿಗೆ, ಕಪಿಲರಿಂದ ದೇವಹೂತಿಗೆ, ನಾರದರಿಂದ ಧ್ರುವ ಮತ್ತು ಪ್ರಹ್ಲಾದನಿಗೆ, ಮೈತ್ರೇಯರಿಂದ ವಿದುರನಿಗೆ, ಜಡಭರತರಿಂದ ರಹುಗಣನಿಗೆ, ಕೊನೆಗೆ ಕೃಷ್ಣನಿಂದ ಉದ್ಧವನಿಗೆ, ಹೀಗೆ ಎಷ್ಟೊಂದು ಸಂದರ್ಭಗಳಲ್ಲಿ ಗುರುಗಳ ಮೂಲಕ ಶಿಷ್ಯರ ಬುದ್ಧಿಯನ್ನ ಜ್ಞಾನದ ಕಡೆಗೆ, ಸತ್ಯದ ಕಡೆಗೆ ಪ್ರೇರೇಪಿಸಿದ ಮೂಲಶಕ್ತಿ ಆ ಭಗವಂತನೇ. ಹೌದು, ಅದು ನಿಜ. ಪ್ರಹ್ಲಾದನ ಕಥೆಯಲ್ಲೊಂದು ಸ್ವಾರಸ್ಯ ಇದೆ. ತಾನು ಗರ್ಭದಲ್ಲಿದ್ದಾಗ ನಾರದರು ತನ್ನ ತಾಯಿಗೆ ಹೇಳಿದ ಭಗವಂತನ ಬಗೆಗಿನ ಉಪದೇಶವನ್ನ ತಾನು ಕೇಳಿಸಿಕೊಂಡಿದ್ದೆ, ಆ ಜ್ಞಾನ ತನಗೆ ಈಗಲೂ ಮರೆತಿಲ್ಲ ಅಂತ ಪ್ರಹ್ಲಾದ ಹೇಳ್ತಾನಲ್ಲ. 11 of 7 of 16.
ಗರ್ಭದಲ್ಲಿ ಗ್ರಹಿಸಿದ ಆ ಸೂಕ್ಷ್ಮ ಜ್ಞಾನ ಮರೆಯಾಗದ ಹಾಗೆ ಅವನ ಬುದ್ಧಿಯನ್ನ ಕಾಪಾಡಿ ಯಾವಾಗಲೂ ಭಗವಂತನ ಕಡೆಗೆ ಪ್ರೇರಣೆ ಕೊಟ್ಟವನು ಆ ದೇವನೇ. ಈ ಎಲ್ಲ ಉದಾಹರಣೆಗಳು ನಮ್ಮ ಬುದ್ಧಿಯ ಚಟುವಟಿಕೆಗಳ ಹಿಂದಿನ ನಿಜವಾದ ಪ್ರೇರಕ ಶಕ್ತಿ ಧಿಯಃ ಪ್ರಚೋದಯಾತ್ ಭಗವಂತನೇ ಅನ್ನೋದನ್ನ ಸ್ಪಷ್ಟಪಡಿಸುತ್ತವೆ. ಹೀಗೆ ಗಾಯತ್ರಿ ಮಂತ್ರದ ಪ್ರತಿ ತಾತ್ವಿಕ ಪದವನ್ನು ತತ್, ಸವಿತುಃ, ವರೆಣ್ಯಂ, ಭರ್ಗಃ, ದೇವಸ್ಯ ಮತ್ತೆ ಅವನನ್ನ ಧ್ಯಾನಿಸೋ ಧೀಮಹಿ ಕ್ರಿಯೆ ಹಾಗೂ ಅವನೇ ನಮ್ಮ ಧೀಶಕ್ತಿಯನ್ನ ಪ್ರಚೋದಯಾತ್ ಮಾಡೋಣ ಅನ್ನೋ ಸತ್ಯವನ್ನ ಶ್ರೀಮದ್ ಭಾಗವತವು ತನ್ನ ಕಥೆಗಳ, ಮಾತುಕಥೆಗಳ ಮತ್ತೆ ತತ್ವನಿರೂಪಣೆಗಳ ಮೂಲಕ ಬರೀ ವಿವರಿಸೋದಲ್ಲ, ಸಮರ್ಥಿಸುತ್ತೆ ಮತ್ತು ಅದಕ್ಕೆ ಕಾರಣಗಳನ್ನು ಕೊಡುತ್ತೆ. ಆದ್ದರಿಂದ ಮೂಲ ಲೇಖನ ಕೊನೆಗೆ ತಲುಪೋ ನಿರ್ಣಯ ಏನಪ್ಪಾ ಅಂದ್ರೆ, ಭಾಗವತ ಬರೀ ಪಾರಾಯಣ ಮಾಡಬೇಕಾದ ಒಂದು ಪುಣ್ಯಗ್ರಂಥ ಅಲ್ಲ, ಅದು ವೇದಗಳ ಸಾರವಾದ ಗಾಯತ್ರಿ ಮಂತ್ರ. ಅದರಲ್ಲಿ ಅಡಗಿರೋ ಅತ್ಯಂತ ಆಳವಾದ ತಾತ್ವಿಕ ಸತ್ಯಗಳಿಗೆ ಒಂದು ವಿಸ್ತಾರವಾದ ಕಥೆ ರೂಪದಲ್ಲಿರೋ ಮತ್ತೆ ಆಚರಣೆಗೆ ತರಲು ಸಾಧ್ಯವಾಗುವ ಹಾಗೆ ಇರೋ ಒಂದು ಪ್ರಾಕ್ಟಿಕಲ್ ಭಾಷ್ಯ ಆಗಿದೆ. ಗಾಯತ್ರಿ ಮತ್ತು ಭಾಗವತ ಎರಡೂ ಹೊಗಳೋದು ಆ ದೋಷ ಇಲ್ಲದ, ಎಲ್ಲ ಒಳ್ಳೆ ಗುಣಗಳಿರೋ ಎಲ್ಲರಿಗೂ ಆಶ್ರಯನಾದ. ಅಯನ ಅಂದ್ರೆ ಆಶ್ರಯ ಅಂತಾನೂ ಅರ್ಥ. ಪರಮಾತ್ಮನನ್ನೇ. ಗಾಯತ್ರಿಯಲ್ಲಿ ಯಾವ ಗುಣಗಳನ್ನ ಹೇಳಲಾಗಿದೆಯೋ ಅವೇ ಗುಣಗಳನ್ನ ಭಾಗವತವೂ ಹೇಳುತ್ತೆ. ಇದು ನಿಜಕ್ಕೂ ಒಂದು ಅತ್ಯಂತ ಆಳವಾದ ಮತ್ತು ಎಲ್ಲವನ್ನೂ ಒಳಗೊಂಡ ವಿಶ್ಲೇಷಣೆ ಆಯಿತು. ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶ ನೋಡೋದಾದ್ರೆ, ಮೂಲ ಲೇಖನ ಹೇಳೋ ಹಾಗೆ ಶ್ರೀಮದ್ ಭಾಗವತ ಕೇವಲ ಒಂದು ಪವಿತ್ರ ಕಥೆಗಳ ಸಂಗ್ರಹ ಅಲ್ಲ. ಅದು ವೇದಮಾತೆ ಗಾಯತ್ರಿ ಮಂತ್ರದ ಒಡಲಲ್ಲಿ ಅಡಗಿರೋ ತಾತ್ವಿಕ ರತ್ನಗಳನ್ನ ಕಥೆ, ಪಾತ್ರ, ಘಟನೆ ಮತ್ತೆ ನೇರವಾದ ಉಪದೇಶಗಳ ಮೂಲಕ ತುಂಬ ವಿಸ್ತಾರವಾಗಿ ಹೊರತೆಗೆದು, ವಿವರಿಸಿ, ಉದಾಹರಿಸಿ ಮತ್ತು ಸಮರ್ಥನೆ ಮಾಡಿ ತೋರಿಸೋ ಒಂದು ಜೀವಂತ ವ್ಯಾಖ್ಯಾನ, ಒಂದು ಭಾಷ್ಯ ರೂಪದಲ್ಲಿ ನಿಲ್ಲುತ್ತೆ. ಹೌದು. ಈ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ನಿಜವಾದ ಉಪಯೋಗ ಏನಂದ್ರೆ, ಇದು ಗಾಯತ್ರಿ ಮಂತ್ರವನ್ನ ಬರೀ ಯಾಂತ್ರಿಕವಾಗಿ ಹೇಳೋದಕ್ಕಿಂತ ಅದರ ಅರ್ಥವನ್ನ ಆಲೋಚನೆ ಮಾಡಕ್ಕೆ ಪ್ರೇರಣೆ ಕೊಡುತ್ತೆ. ಹಾಗೇನೆ ಭಾಗವತದ ಕಥೆ ಕೇಳೋದ್ರ ಜೊತೆಗೆ ಅದರ ಹಿಂದಿರೋ ತತ್ವಗಳ ಆಳವನ್ನ ಗ್ರಹಿಸೋಕೆ ಸಹಾಯ ಮಾಡುತ್ತೆ. ಮೂಲ ಲೇಖನ ಸೂಚಿಸೋ ಹಾಗೆ ಗಾಯತ್ರಿ ಮತ್ತು ಭಾಗವತ ಇವೇಳೂ ಒಂದಕ್ಕೊಂದು ಪೂರಕವಾದವು, ಒಂದರ ಅರ್ಥವನ್ನ ಇನ್ನೊಂದು ಸ್ಪಷ್ಟಪಡಿಸ್ತವೆ. ಆ ಪರಮ ಸತ್ಯವನ್ನ ತಿಳಿಯೋಕಿರೋ ಎರಡು ಮುಖ್ಯವಾದ ದಾರಿಗಳ ಹಾಗೆ ನಮ್ಗೆ ಕಾಣಿಸ್ತವೆ. ಈ ಒಂದು ವಿಶೇಷವಾದ ಜ್ಞಾನಯಾನದಲ್ಲಿ ನಮ್ಮ ಜೊತೆ ಇಷ್ಟು ಹೊತ್ತು ಇದ್ದ ಎಲ್ಲ ಕೇಳುಗರಿಗೂ ನಮ್ಮ ಧನ್ಯವಾದಗಳು. ಕೊನೆಯದಾಗಿ ನಿಮ್ಮ ಆಲೋಚನೆಗೆ ಒಂದು ಪ್ರಶ್ನೆ. ಮೂಲ ಲೇಖನ ವೇದಗಳ ಸಾರವಾದ ಗಾಯತ್ರಿ ಮತ್ತು ಪುರಾಣಗಳ ಸಾರವಾದ ಭಾಗವತದ ನಡುವೆ ಇಂಥ ಒಂದು ಆಳವಾದ ತಾತ್ವಿಕ ಸಂಬಂಧವನ್ನ ತೋರಿಸಿದೆ. ಒಂದು ವೇಳೆ ಇದೇ ಭಾಷ್ಯ ಅನ್ನೋ ದೃಷ್ಟಿಕೋನವನ್ನ ನಾವು ಇಟ್ಕೊಂಡು ಬೇರೆ ಮುಖ್ಯ ಪುರಾಣಗಳನ್ನ, ಉದಾಹರಣೆಗೆ ಮಹಾಭಾರತವನ್ನಾಗ್ಲಿ ಅಥವಾ ರಾಮಾಯಣವನ್ನಾಗ್ಲಿ, ಗಾಯತ್ರಿ ಮಂತ್ರದ ತತ್ವಗಳ ಬೆಳಕಿನಲ್ಲಿ ನೋಡೋಕೆ ಪ್ರಯತ್ನ ಪಟ್ರೆ ಅಲ್ಲಿ ನಮಗೆ ಇನ್ನಷ್ಟು ಯಾವ ಹೊಸ ಅರ್ಥಗಳು, ಯಾವ ಹೊಸ ಹೊಂದಾಣಿಕೆಗಳು ಕಾಣಿಸಬಹುದು. ಯೋಚಿಸಿ ನೋಡಿ.